ಈ ಸಮಬಾಳು ಸಮಪಾಲು ಅಂತ ಏನು ಹೇಳ್ತಾರೆ, ರಾಜಕೀಯದಲ್ಲಿ ನಮಗೆ ಒಂದು ಸಮಬಾಳು ಬೇಕು. ಇಲ್ಲಿ ನಮಗೆ ಹೆಣ್ಮಕ್ಕಳಿಗೆ ಒಂದು ಸುಸಜ್ಜಿತವಾದ ಒಂದು ಇದು ಆಸ್ಪತ್ರೆ ಇಲ್ಲ. ಜನಸಂಖ್ಯೆ ಅನುಗುಣವಾಗಿ ಆ ನಾಯಕರನ್ನ ಬೆಳೆಸಬೇಕು, ಆವಾಗ ಮಾತ್ರ ಕಾಂಗ್ರೆಸ್ ಪಾರ್ಟಿ ಬೆಳೆಯೋಕ್ಕಾಗುತ್ತೆ. ಅಲ್ಪಸಂಖ್ಯಾತರ ಮತ ಇಲ್ಲದೆ ಇದ್ರೆ ಕಾಂಗ್ರೆಸ್ ಪಾರ್ಟಿ ಬೆಳೆಯೋಕೆ ಸಾಧ್ಯನೇ ಇಲ್ಲ. SC ST OBC ಇವರು ಬೆನ್ನೆಲುಬಿದ್ದಂಗೆ ಕಾಂಗ್ರೆಸ್ ಪಾರ್ಟಿಗೆ. ನಿಮ್ಮ ಮನೆಯಲ್ಲಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ನಿಮ್ಮ ಜೊತೆ ಸಂಸದರಿದ್ದಾರೆ, ಬಹಳಷ್ಟು ಚೆನ್ನಾಗಿ ಬೆಳೆದಿದ್ದೀರಾ ಅಣ್ಣ. ನಿಮ್ಮ ಸಮುದಾಯಕ್ಕೆ ಬಹಳ ಅನುಕೂಲ ಆಗಿದೆ. ನಿಮ್ಮ ಹತ್ರ ಹಣ ಬಲ ಇದೆ, ಜಾತಿ ಬಲ ಇದೆ, ಎಲ್ಲ ರೀತಿಯ ಅನುಕೂಲಗಳು ಇದಾವೆ. ಆದ್ರೆ ನಾವು ಬಡವರು ಸಾಬ್ರು, ನಮ್ಮ ಹತ್ರ ಹಣ ಬಲ ಇಲ್ಲ. ಆದ್ರೆ ನಮ್ಮ ಹತ್ರ ಜನಸಂಖ್ಯೆ ಜಾಸ್ತಿ ಇದೆ. ದಕ್ಷಿಣ ಕ್ಷೇತ್ರದಲ್ಲಿ ನಮಗೆ ಟಿಕೆಟ್ ಬೇಕೇ ಬೇಕು. ನಾವು ಗೆಲ್ತೀವಿ. ತೋರಿಸಿ ನಾವು ರಾಜಕೀಯ ಮಾಡಬಹುದು ಅಂತ ಹೇಳಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ರಂಜಾನ್ ಹಬ್ಬದ ಒಂದು ವಾತಾವರಣದಲ್ಲಿ ಸಾಕಷ್ಟು ಪ್ರಮುಖ ಒಂದು ಅಲ್ಪಸಂಖ್ಯಾತ ನಾಯಕರು ನಮ್ಮ ಜೊತೆಗಿದ್ದಾರೆ. ಏನಂತಂದರೆ ಈ ಒಂದು ಪವಿತ್ರ ರಂಜಾನ್ ಹಬ್ಬದಲ್ಲಿ ಈ ಎಲೆಕ್ಷನ್ ಕೂಡ ಬಂದಿರತಕ್ಕಂಥದ್ದು. ಅಂದರೆ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ, ಆದರೂ ಕೂಡ ಸಾಕಷ್ಟು ಚರ್ಚೆ ಕೂಡ ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಪ್ರಮುಖ ನಾಯಕರಾದ್ರೆ ಅವ್ರನ್ನ ಕೂಡ ಮಾತಾಡಿಸ್ತೇನೆ. ಸರ್, ಈ ಬಾರಿ ಹೇಗೆ ನಡೀತದೆ ಸರ್? ಪ್ರಮುಖವಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ? ಯಾಕಂದರೆ ಒಂದು ಕಡೆ ಶತಾಯಗತ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲೇಬೇಕಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪಟ್ಟು ಬಿದ್ದಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಅವ್ರ ಮಗನಿಗೆ ಟಿಕೆಟ್ ಕೊಡಬೇಕಂತೇಳಿ ಅವರು ಒಂದು ಕಡೆ ಪಟ್ಟು ಬಿದ್ದಿರ್ತಕ್ಕಂಥದ್ದು. ಸರ್, ಯಾರಿಗೆ ಕೊಟ್ಟರೆ ಅನುಕೂಲ ಸರ್ ಈ ಭಾಗದಲ್ಲಿ? ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಇದು ದಾವಣಗೆರೆ ನಗರದ ದಕ್ಷಿಣ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಂಕಿನ ಉಂಡೆಯಂದಾಗಿದೆ. ಯಾಕಂತ ಹೇಳಿದ್ರೆ ಈಗ ಬರುವ ಉಪಚುನಾವಣೆಯಲ್ಲಿ ಇಲ್ಲಿ ಜಟಾಪಟಿ ಆಗ್ತಾ ಇದೆ. ಭಾಳಷ್ಟು ನಾಯಕರ ಮಧ್ಯೆ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಮ್ಮ ಸಿಟ್ಟಿಂಗ್ MLA ದಿವಂಗತ ಶಾಮನೂರು ಶಿವಶಂಕರಪ್ಪಾಜಿ ಅವರ ನಿಧನದಿಂದ ತೆರವಾಗಿರುವಂತಹ ಈ ಕ್ಷೇತ್ರದಲ್ಲಿ ಮುಸಲ್ಮಾನರು ಕನಿಷ್ಠ 90,000ಕ್ಕಿಂತ ಅಧಿಕ ಮತದಾರರು ಇರೋದರಿಂದ ನಮಗೆ ಈ ಕ್ಷೇತ್ರದಲ್ಲಿ ಈ ಸಲ ಖಂಡಿತವಾಗಿ ಕಾಂಗ್ರೆಸ್ ಪಾರ್ಟಿಯವರು ನಮ್ಮ ಕಷ್ಟವನ್ನು ನಾವು ಪಡೆದಿರುವಂಥ ಪ್ರಯತ್ನವನ್ನು ಈ ಸಲ ಖಂಡಿತವಾಗಿ ಪರಿಗಣಿಸಿ ಈ ಸಲ ನಮ್ಮ K ಅಬ್ದುಲ್ ಜಬ್ಬಾರ್ ಸಾಬ್ ಮತ್ತು ಅಥವಾ ಅಲ್ಪಸಂಖ್ಯಾತರಿಗೆ ಅಥವಾ ಅಹಿಂದ ನಾಯಕರಿಗೆ ಇಲ್ಲಿ ಟಿಕೆಟ್ ಕೊಡ್ತಾರೆ. ನಮಗೆ ರಾಜಕೀಯವಾಗಿ ಬೆಳೆಯಲು ಅವರು ಅವಕಾಶ ಮಾಡಿಕೊಡುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿಯವರನ್ನು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗ ಸಿಟ್ಟಿಂಗ್ MLA ಶಾಮನೂರು ಶಿವಶಂಕರಪ್ಪಾಜಿ ಅವರು 94ರಿಂದ ಇಲ್ಲಿ MLA ಆಗಿದ್ದರು. ಇಲ್ಲಿವರೆಗೂ ಕನಿಷ್ಠ 6 ಬಾರಿ ಅಂದರೆ 30 ವರ್ಷ ಸತತವಾಗಿ ಅವರನ್ನು ನಾವು ಈ ಕ್ಷೇತ್ರದಿಂದ ಮತದಾರರು ಅಂದರೆ ಅಲ್ಪಸಂಖ್ಯಾತರ ಜೊತೆ ಅಹಿಂದ ಮತದಾರರು ಭಾಳಷ್ಟು ಜನ ಅವರನ್ನು ಯಾವುದೇ ಸೋಲಿಲ್ಲದ ಸರ್ದಾರ ಅಂಥೇಳಿ ಒಂದು ಬಿರುದನ್ನು ನಾವು ನಮ್ಮ ಕಡೆಯಿಂದ ಹೋಗಿದೆ. ಈಗ ನಮಗೆ ಇಲ್ಲಿ 90,000ಗಿಂತ ಅಧಿಕ ಮತದಾರರು ಇದ್ದಾರೆ. ಅದೇ ಜೊತೆಗೆ 80,000ಗಿಂತ ಅಹಿಂದ ಮತದಾರರು ಇದ್ದಾರೆ. ಅದಕ್ಕೆ ನಮಗೆ ನ್ಯಾಯಯುತವಾಗಿ ಈ ನಮ್ಮ ದೇಶದ ಇದರ ಸಮಬಾಳು ಸಮಪಾಲು ಅಂತ ಏನು ಹೇಳ್ತಾರೆ, ರಾಜಕೀಯದಲ್ಲಿ ನಮಗೆ ಒಂದು ಸಮಬಾಳು ಬೇಕು, ಸಮಪಾಲು ಮಾಡಬೇಕು. ಯಾಕಂದರೆ ಈ ದಕ್ಷಿಣ ಕ್ಷೇತ್ರ ಭಾಳಷ್ಟು ಹಿನ್ನಡೆ ಆಗಿದೆ, ಅಂಡರ್ ಡೆವಲಪ್ಡ್ ಇದೆ. ಇದಕ್ಕೆ ಅಂಡರ್ ಡೆವಲಪ್ಡನ್ನು ಡೆವಲಪ್ ಮಾಡೋದಕ್ಕೆ ನಮ್ಮ ಸಮುದಾಯದಿಂದ ಅವ್ರ ನಾಯಕರು ಬಂದರೆ ನಮ್ಮ ಆಗು ಹೋಗುಗಳನ್ನು ನಮ್ಮ ಕೂಗನ್ನು ಅವ್ರು ಕೇಳ್ತಾರೆ. ನಮಗೆ K ಅಬ್ದುಲ್ ಜಬ್ಬಾರ್ ಸಾಬ್ ಅಥವಾ ಇನ್ನೂ ಹತ್ತಿರ ನಾಯಕರುಗಳು ಬಂದಾಗ ಭಾಳಷ್ಟು ಅನುಕೂಲ ಆಗುತ್ತೆ. ನಮ್ಮ ಸಮುದಾಯದ ನಾಯಕರಿದ್ದರೆ ನಮಗೆ ಭಾಳಷ್ಟು ಅನುಕೂಲಗಳು ಆಗುತ್ತೆ. ಯಾಕಂದರೆ ಶಿಕ್ಷಣದಲ್ಲಿ, ವ್ಯವಸಾಯದಲ್ಲಿ, ರಾಜಕೀಯವಾಗಿ ಭಾಳಷ್ಟು ನಮಗೆ ತೊಂದರೆಗಳು ಇದ್ದಾವೆ ದಕ್ಷಿಣ ಕ್ಷೇತ್ರದಲ್ಲಿ. ಆದರೆ ಈಗ ನಮ್ಮ ಸಿಟ್ಟಿಂಗ್ ರೂಲಿಂಗ್ ಗೌರ್ಮೆಂಟ್ ಇದ್ದಾಗ ನಮಗೆ ಅನುಕೂಲ ಆಗುತ್ತೆ. ಭಾಳಷ್ಟು ಬಡ್ಜೆಟಲ್ಲಿ ಅಲ್ಪಸಂಖ್ಯಾತರಿಗೆ ಮೊನ್ನೆ ಕೂಡ 100 ಕೋಟಿ ರೂಪಾಯಿಯನ್ನು ಅನುದಾನ ಕೊಟ್ಟಿದೆ ಸಿದ್ದರಾಮಯ್ಯನವರಿಗೆ. ನಮ್ಮ ಕಡೆಯಿಂದ, ನಮ್ಮ ದಕ್ಷಿಣ ಕ್ಷೇತ್ರದಿಂದ ಎಲ್ಲ ಮತದಾರರ ಕಡೆಯಿಂದ ಅವರಿಗೆ ಧನ್ಯವಾದನ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ K ಅಬ್ದುಲ್ ಜಬ್ಬಾರ್ ಸಾಬ್ ಭಾಳಷ್ಟು ಕೆಲಸಗಳು ಅವರ MLC ಕೋಟದಲ್ಲಿ ಅವರ ಮಿತಿ ಮೀರಿ ಅವರು ಕೆಲಸ ಮಾಡಿದ್ದಾರೆ. ಅವರಿಗೆ ಏನಾದರೂ MLA ಮಾಡಿದಾಗ ನಮಗೆ ಈ ಕ್ಷೇತ್ರನ ಭಾಳ ಚೆನ್ನಾಗಿ ಅವರು ಒಳ್ಳೆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾರೆ ಅಂತೇಳಿ ನಾವು ನಂಬಿಕೆ ಮಾಡ್ಕೊಂಡಿದ್ದೀವಿ ಸರ್. ಇನ್ನೊಂದು ಸರ್, ಆ್ಯಕ್ಚುಲಿ ಪ್ರಮುಖವಾಗಿ ನಿಮ್ಮ ಭಾಗದಲ್ಲಿ ಅಭಿವೃದ್ಧಿನೇ ಆಗಿಲ್ಲ ಅಂತೇಳಿ ಸಾಕಷ್ಟು ನಿಮ್ಮ ಒಂದು ಅಲ್ಪಸಂಖ್ಯಾತ ನಾಯಕರೇ ಹೇಳಿರ್ತಕ್ಕಂಥದ್ದು. ಅಂದರೆ ಒಂದು ಕಡೆ ಉತ್ತರಕ್ಕೆ ಒಂದು ಬೆಣ್ಣೆ, ಈ ಕಡೆ ಸುಣ್ಣ ಅಂತೇಳಿ ಸಾಕಷ್ಟು ಕೇಳ್ತಾ ಇರತಕ್ಕಂಥದ್ದು. ಈ ಕಡೆ ಅನುದಾನ ಉತ್ತರಕ್ಕೆ ಬಳಸಲಾಗ್ತಾ ಇತ್ತು ಅಂತೇಳಿ ಕೇಳ್ತಾ ಇರೋದು ನಿಜಕ್ಕೂ ನಿಜಾನ ಸರ್? ಹೌದು ನೋಡಿ, ಈಗ ನಾವು ಹೇಳೋದು ಏನಿಲ್ಲ ಸರ್. ಈಗ ನಾವು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಆದರೆ ನೀವೇ ಭಾಳ ಸ್ಪಷ್ಟತೆಯನ್ನು ನೋಡ್ಬೋದು ಎಷ್ಟು ಕೆಲಸಗಳಿಲ್ಲ ಆಗಿದೆ ಅಂತ. ಎಷ್ಟು ಅಂಡರ್ ಡೆವಲಪ್, ಬರೀ ಕಾಂಕ್ರೀಟ್ ರೋಡ್ ಹಾಕಿದರೆ ಮಾತ್ರ ಇಲ್ಲಿ ಇದೆಲ್ಲ ಭಾಳಷ್ಟು ನಿಮಗೆ ನೋಡಿ. ಇಲ್ಲಿ ನಮ್ಮ ಜನಸಂಖ್ಯೆಯಲ್ಲಿ
ಮ್ಯಾಕ್ಸಿಮಮ್ ಆಗಿರೋದು ಲೇಡೀಸ್ ಜಾಸ್ತಿ ಇದ್ದಾರೆ, ಹೆಣ್ಮಕ್ಕಳು ಇದು ಜಾಸ್ತಿ ಇದೆ, ಅವರ ಪಾಪ್ಯುಲೇಷನ್ ಜಾಸ್ತಿ ಇದೆ. ಇಲ್ಲಿ ನಮಗೆ ಹೆಣ್ಮಕ್ಕಳಿಗೆ ಒಂದು ಸುಸಜ್ಜಿತವಾದ ಒಂದು ಇದು ಆಸ್ಪತ್ರೆ ಇಲ್ಲ. ಆಮೇಲೆ ಅದೇ ರೀತಿ ನಮಗೆ ನಮ್ಮ ಮಕ್ಕಳನ್ನು ಓದೋದಕ್ಕೆ ಕಾಲೇಜ್ಗಳು ಸರಿಯಾದ ರೀತಿ ಇಲ್ಲ, ಸ್ಕೂಲ್ಗಳು ಇಲ್ಲ. CBSE ಸ್ಕೂಲ್ಗಳು ಇಲ್ಲೂ ಬೇಕಲ್ಲ ಸರ್. ಈಗ ಅಡ್ವಾನ್ಸ್ ಟೆಕ್ನಾಲಜಿ AI ಆ ಥರ ಏನು ಕಂಪ್ಯೂಟರೈಸ್ ಆಗ್ತಾ ಪ್ರಪಂಚ ಯಾವುದೇ ದೊಡ್ಡ ಲೆವೆಲಲ್ಲಿ ಹೋಗ್ತಾ ಇದೆ. ನಮ್ಮ ಮಕ್ಕಳಿಗೆ AI ಅಂತ ಏನು ಗೊತ್ತಿಲ್ಲ, ಕಂಪ್ಯೂಟರ್ ಅಂತ ಏನು ಗೊತ್ತಿಲ್ಲ, IT ಅಂತ ಏನು ಗೊತ್ತಿಲ್ಲ. ಅದೇ ರೀತಿ ಇದು ಭಾಳಷ್ಟು ನಮಗೆ ಫಂಡಮೆಂಟಲ್ ರೈಟ್ಸಿಂದ ನಮಗೆ ಭಾಳ ಹಿಂದೆ ಇದ್ದೀವಿ. ಅದಕ್ಕೋಸ್ಕರ ನಮಗೆ ನಮ್ಮ ಅಲ್ಪಸಂಖ್ಯಾತ ನಾಯಕರು ಏನಾದರೂ ಇಲ್ಲಿ ನಾಯಕರಾಗಿ ಬಂದರೆ ಫಂಡಮೆಂಟಲ್ ರೈಟ್ಸ್ ಏನಿರುತ್ತಲ್ಲ, ಆಗು ಹೋಗುಗಳು ಇರ್ತಾವಲ್ಲ, ಅದು ನಮ್ಮ ಸರಿಯಾದ ರೀತಿಯಲ್ಲಿ ನಾವಿಲ್ಲಿ ಖಂಡಿತವಾಗಿ ನಮಗೆ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ 94ರಿಂದ ಇಲ್ಲಿ ತನಕ ನಾವು ಯಾವುದೇ ರೀತಿಯ ಆಸೆ ಮಾಡ್ಕೊಂಡಿರಲಿಲ್ಲ. ನಾವು ಕಾಂಗ್ರೆಸ್ ಪಾರ್ಟಿಯ ಕೇಂದ್ರ ಹಾಗೂ ರಾಜ್ಯ ಮಟ್ಟದ ನಾಯಕರಲ್ಲಿ ಕಳಕಳಿಯ ಮನವಿ. ಅವರಿಗೂ ಗೊತ್ತಿದೆ ಎಲ್ಲಿ ಜನಸಂಖ್ಯೆ ಯಾವ ರೀತಿ ಇದೆ, ಜನಸಂಖ್ಯೆ ಅನುಗುಣವಾಗಿ ಆ ನಾಯಕರನ್ನ ಬೆಳೆಸಬೇಕು. ಆವಾಗ ಮಾತ್ರ ಕಾಂಗ್ರೆಸ್ ಪಾರ್ಟಿ ಬೆಳೆಯೋಕ್ಕಾಗುತ್ತೆ. ಅಲ್ಪಸಂಖ್ಯಾತರ ಮತ ಇಲ್ಲದೆ ಇದ್ದರೆ ಕಾಂಗ್ರೆಸ್ ಪಾರ್ಟಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. SC ST OBC ಇವರು ಬೆನ್ನೆಲುಬಿದ್ದಂಗೆ ಕಾಂಗ್ರೆಸ್ ಪಾರ್ಟಿಗೆ ಬೆನ್ನೆಲುಬಿದ್ದಂಗೆ. ನಾವು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಯಾವುದೇ ಅನ್ಯ ಪಾರ್ಟಿಗಳು ಇಲ್ಲಿಯವರೆಗೂ ಒಂದು ಓಟು ಸರಿಯಾಗಿ ಹಾಕಿಲ್ಲ. ಕಳೆದ 23ನೇ ಚುನಾವಣೆಯಲ್ಲಿ ಕೂಡ ನಮ್ಮ ಸಮುದಾಯದ 4 ಜನ ಅಭ್ಯರ್ಥಿಗಳು ಇದ್ದರೂ ಕೂಡ ನಾವು ಹೈಯೆಸ್ಟ್ ವೋಟ್ ಲೀಡ್ ಕೊಟ್ಬಿಟ್ಟು ಶಾಮನೂರು ಶಿವಕನ್ನಪ್ಪಾಜಿ ಅವರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಬಹುಮತ ಕೊಟ್ಟಿದ್ವಿ. ಅದೇ ರೀತಿ ಅವರು ಜೀವಂತವಾಗಿರುವ ಸತತವಾಗಿ 4 ಬಾರಿ ಎಲೆಕ್ಷನ್ಗಳಲ್ಲಿ ಇದೇ ಜನರ ಮುಂದೆ ಜನನಾಯಕರಾಗಿ ಹೇಳಿದರು, ನಾನು ಏನಾದರೂ ತೀರ್ಕೊಂಡ್ರೆ ನನ್ನ ಆದಮೇಲೆ ಅಲ್ಪಸಂಖ್ಯಾತರಿಗೆ ನಾನು ಕೊಡ್ತೀನಿ, ನಾನು ಮಾಡ್ತೀನಿ ಅಂಥೇಳಿ ಮಾತು ಕೊಟ್ಟಿದ್ದರು. ಆ ಮಾತಿನ ಪ್ರಕಾರ ದೊಡ್ಡ ಮನುಷ್ಯರು ದೊಡ್ಡವರು ಅವರು ಮಾತಿನ ಪ್ರಕಾರದ ನಕ್ಕೊಳ್ತಾರೆ. ಅದೇ ರೀತಿ SS ಮಲ್ಲಣ್ಣವ್ರ ಹತ್ರ ನಾವು ಭಾಳ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. ಅಣ್ಣ, ನಿಮ್ಮ ಮನೆಯಲ್ಲಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ನಿಮ್ಮ ಜೊತೆ ಸಂಸದರಿದ್ದಾರೆ. ಸತತ 94ರಿಂದ 98ರಿಂದ ನೀವು ಕೂಡ ಸಚಿವರಾಗಿ ಶಾಸಕರಾಗಿದ್ದೀರಾ. ಭಾಳಷ್ಟು ಚೆನ್ನಾಗಿ ಬೆಳೆದಿದ್ದೀರಾ ಅಣ್ಣ. ನಿಮ್ಮ ಸಮುದಾಯಕ್ಕೆ ಭಾಳ ಅನುಕೂಲ ಆಗಿದೆ. ನಿಮ್ಮ ಉತ್ತರ ಕ್ಷೇತ್ರಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ. ಆದರೆ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಭಾಳ ಕಷ್ಟ. ಅದೇ ಯಾವ ರೀತಿ ನೀವು ಹೇಳಿದ್ದೀರಾ, ಸುಣ್ಣ ಅಥವಾ ಬೆಣ್ಣೆ ಆ ಥರ ಆಗಿದೆ. ಅದರಿಂದ ದಯವಿಟ್ಟು ನಮಗೆ ಈ ಸಲ ಅಲ್ಪಸಂಖ್ಯಾತರಿಗೆ ಅನುಗುಣವಾಗಿ ನೀವು ಮಾಡಿದರೆ ಇಡೀ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮೆಸೇಜ್ ಹೋಗುತ್ತೆ. ಈಗ 2 ಕ್ಷೇತ್ರಗಳನ್ನು ನೀವು ರಿಸರ್ವ್ ಕ್ಷೇತ್ರವನ್ನು ಬಿಟ್ಟರೆ 5 ಕ್ಷೇತ್ರದಲ್ಲಿ ಬೇರೆ ಕಡೆ ಎಲ್ಲ ನಿಮ್ಮ ಸಮುದಾಯ ಭಾಳ ಜನ ಇದೆ, ಅಲ್ಲೂ ಬೇಕಾದರೆ ಟ್ರೈ ಮಾಡ್ಬೋದು. ಚನ್ನಗಿರಿ ಆಗಿರ್ಬೋದು, ಹರಿಹರ ಆಗಿರ್ಬೋದು, ಹೊನ್ನಳ್ಳಿ ಆಗಿರ್ಬೋದು, ಆ ಕಡೆ ನೀವು ಟ್ರೈ ಮಾಡ್ಬೋದು. ನಿಮ್ಮ ಹತ್ರ ಹಣ ಬಲ ಇದೆ, ಜಾತಿ ಬಲ ಇದೆ, ಎಲ್ಲ ರೀತಿಯ ಅನುಕೂಲಗಳಿದ್ದಾವೆ. ಆದರೆ ನಾವು ಬಡವರು ಸಾಬ್ರು, ನಮ್ಮ ಹತ್ರ ಹಣ ಬಲ ಇಲ್ಲ. ಆದರೆ ನಮ್ಮ ಹತ್ರ ಜನಸಂಖ್ಯೆ ಜಾಸ್ತಿ ಇದೆ. ಆ ಜನಸಂಖ್ಯೆ ಅನುಗುಣವಾಗಿ ನಮಗೇನಾದರೂ ನಮ್ಮ ನಾಯಕರು ಇಲ್ಲಿ ಬೆಳೆದರೆ ನಮ್ಮ ಬಡವರಿಗೆ, ನಮ್ಮ ದೀನದಲ್ಲಿರ್ತಿ ನಮ್ಮ ಹುಡುಗರಿದ್ದಾರೆ, ಭಾಳಷ್ಟು ಜನ ತೊಂದರೆ ಆಗ್ತಾಯಿದೆ. ಆ ರೀತಿಯಲ್ಲಿ ನಾವು ಬೆಳಿಬೋದು. ಅದನ್ನು ನಾನು ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಬೆಳವಣಿಗೆ ಮಾಡ್ಬೋದು ಅಂಥೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ ಸರ್. ಇದು ಕೊನೆಯ ಬಾರಿಗೆ ಸರ್, ಈ ಬಾರಿಗೆ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡದೇ ಇದ್ದರೆ ಅಲ್ಪಸಂಖ್ಯಾತರ ಮುಂದಿನ ನಡೆ ಏನಿರುತ್ತೆ ಸರ್? ಈಗ ನೋಡಿ, ನಮ್ಮ ನಾಯಕರು K ಅಬ್ದುಲ್ ಜಬ್ಬಾರ್ ಸಾಹೇಬರು ಹೇಳಿದ್ದಾರೆ, ಟಿಕೆಟ್ ನನಗೆ ಸಿಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು 40 ವರ್ಷ ಸತತವಾಗಿ ಕಷ್ಟಪಟ್ಟಿರೋದು. ನಾನು ಕೆಳಮಟ್ಟದಿಂದ ಮೇಲೆ ಬಂದಿರೋದು. ನಾನೇನು ದೊಡ್ಡ ಮಟ್ಟದ ದೊಡ್ಡ ಶ್ರೀಮಂತನ ಮಗನೂ ಅಲ್ಲ. ನಾನು ಕೆಳಮಟ್ಟದಿಂದ ಮೇಲೆ ಹೋಗಿರೋದು. ಕಾಂಗ್ರೆಸ್ ಪಾರ್ಟಿ ಇಲ್ಲಿಯವರೆಗೂ ಎಲ್ಲ ಸಮುದಾಯರಿಗೆ ಸಮಬಾಳು ಸಮಪಾಲು ಅಂಥೇಳಿ ಏನೋ ಒಂದು ಕೂಗಿದೆ. ಆ ಕೂಗಿನ ಪ್ರಕಾರ ಎಲ್ಲ ಸಮುದಾಯಗಳಿಗೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸಲ ನಮಗೆ ಅಲ್ಪಸಂಖ್ಯಾತರು, ನಾವು ವೋಟ್ ಬ್ಯಾಂಕ್ ಕಾಂಗ್ರೆಸ್ ಪಾರ್ಟಿಗೆ, ನಾವು ವೋಟ್ ಬ್ಯಾಂಕ್ ಆಗೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಅವರು ಈ ರೀತಿ ನಮ್ಮನ್ನು ಕಡೆಗಣಿಸೋದಿಲ್ಲ. ಈ ರೀತಿ ಈ ಸಲಿಗೆ ನಮಗೆ 100% ಟಿಕೆಟ್ ಸಿಗುತ್ತೆ ಅಂತ ನಾವು ಶತ ಪ್ರಯತ್ನ ಮಾಡ್ತೀವಿ, ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಮಗೇನಾದರೂ ಟಿಕೆಟ್ ಸಿಕ್ಕದೇ ಇದ್ದಾಗ ನಮಗೆ ಹಿರಿಯರು ಅವರು ಹೇಳಿದ್ದಾರೆ, ಭಾಳಷ್ಟು ಜನ ನಾವು ಕಾರ್ಯಕರ್ತರು ಕೇಳಿದ್ದೀವಿ, ನಮ್ಮ ನಾಯಕರು ಏನು ಮಾಡ್ಬೋದು, ಮುಂದೆ ಏನು ನಮ್ಮ ನಡೆ ಅಂತೇಳಿ. ನೋಡೋಣ, ನಮ್ಮ ನಾಯಕರು ನಮ್ಮಕ್ಕಿಂತ ಮೇಲೆ ಸೀನಿಯರ್ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ಜಮೀರ್ ಅಹಮದ್ ಖಾನ್ ಇದ್ದಾರೆ, ನಸೀರ್ ಅಹಮದ್ ಇದ್ದಾರೆ, ರಾಮನ್ ಖಾನ್ ಸಾಹೇಬ್ರು ಇದ್ದಾರೆ. ಅವರನ್ನು ನೋಡ್ಕೊಂಡ್ಬಿಟ್ಟು ನಾವು ಮಾತಾಡಿಬಿಟ್ಟು ಆಮೇಲೆ ಏನು ಮಾಡ್ಬೋದು ಅಂತ ನೋಡೋಣ. ಆದರೆ ನಮಗೆ ಸಿಗುತ್ತೆ. ಯಾಕಂದರೆ ನಮಗೇನಾದರೂ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಇಡೀ ಜಿಲ್ಲೆಗೆಲ್ಲ, ಇಡೀ ರಾಜ್ಯಕ್ಕೆ ಇದು ಒಂದು ತಪ್ಪು ಮೆಸೇಜ್ ಹೋಗುತ್ತೆ. ಅಲ್ಪಸಂಖ್ಯಾತನ ಅವರ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಆ ಜನಸಂಖ್ಯೆ ಇದ್ದರೂ ಕೂಡ ನಮಗೆ ನ್ಯಾಯಯುತವಾಗಿ ರಾಜಕೀಯವಾಗಿ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ. ಬರೀ ದೊಡ್ಡ ಮಟ್ಟದಲ್ಲಿ ದುಡ್ಡವರಿಗಷ್ಟೇ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಕಾರ್ಯಕರ್ತರನ್ನ ಬೆಳೆಸ್ತಾ ಇಲ್ಲ ಅಂಥೇಳಿ ಒಂದು ತಪ್ಪು ಮೆಸೇಜ್ ಹೋಗುತ್ತೆ. ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ. ಇಡೀ ಜಿಲ್ಲೆಯಲ್ಲಿ ಅದು ನಾವು ತೊಂದರೆ ಆಗುತ್ತೆ. ಬರುವ 28 ಚುನಾವಣೆಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾಹಿತಿ ಹೋಗುತ್ತೆ ಅಂಥೇಳಿ ಇದನ್ನು ಕಾಂಗ್ರೆಸ್ ಪಾರ್ಟಿ ಭಾಳ ಚೆನ್ನಾಗಿ ಪರಿಗಣಿಸಿದೆ. ಸುರ್ಜೇವಾಲಾ ಅವರು ಹೇಳೋಗಿದ್ದಾರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲೇಬೇಕು,
ಅವ್ರಿಗೆ ಕೊಟ್ಟಿಲ್ಲ ಅಂದರೆ ನಮಗೆ ಬರುವ 28ರಲ್ಲಿ ನಮಗೆ ತೊಂದರೆ ಆಗುತ್ತೆ. ಈ ಕಳೆದ 23ನೇ ಚುನಾವಣೆಯಲ್ಲಿ 80% ನಾವು ಓಟ್ ಕೊಟ್ಟಿದ್ದೀವಿ. ಅಲ್ಪಸಂಖ್ಯಾತ 80% 88% ಓಟ್ ಕೊಟ್ಟಿದ್ದೀವಿ. ಎಲ್ಲ ದಾಖಲಾತಿಗಳು ಇದ್ದಾವೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ನಮ್ಮನ್ನು ಕಡೆಗಣಿಸಬಾರ್ದು. ಈ ಸಲ ನಮಗೆ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ ಅಥವಾ ಯಾವುದೇ ಅಲ್ಪಸಂಖ್ಯಾತ ನಾಯಕ ಕೊಟ್ಟು ನಮ್ಮ ಜೀವ ಕೊಟ್ಟ ಕೆಲಸ ಮಾಡ್ತೀವಿ. ಎಲ್ಲ ಸಮುದಾಯದ ಎಲ್ಲ ನಾಯಕರು, ಅಹಿಂದ ನಾಯಕರು ಕೂಡ ಇದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ನಾವು ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ ಅಥವಾ ಅನ್ಯ ಅಲ್ಪಸಂಖ್ಯಾತರ ಜೊತೆ ನಾವು ಜೊತೆ ಇದ್ದೀವಿ. ಯಾವುದೇ ಕಾರಣಕ್ಕೂ ಅವು SS ಫ್ಯಾಮಿಲಿಯನ್ನು ಬಿಟ್ಟು ಯಾರಿಗೆ ಕೊಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಈ ಪಟ್ಟಿಯಲ್ಲಿ ಯಾರು ಸೂಕ್ತ ಇವರಿದ್ದಾರೆ, ಅಭ್ಯರ್ಥಿ ಇದ್ದಾರೆ, ಅವ್ರನ್ನ ಪಾರ್ಟಿ ಕೊಟ್ಟರೆ ದೊಡ್ಡ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಕನಿಷ್ಠ 17% ಇದ್ದೀವಿ ನಾವು ಈ ರಾಜ್ಯದಲ್ಲಿ. 17% ಇದರಲ್ಲಿ ನಾವೇನಾಗುತ್ತೆ, ನಮಗೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ. ಬಿಡಪ್ಪ, ಅಲ್ಪಸಂಖ್ಯಾತರನ್ನು ನಾವು ಬೆಳೆಸಿದ್ದೀವಿ ನೋಡಿ. ಬೆಂಗಳೂರಿಂದ ಹಿಡಿದು ನೀವು ಇದರ ಹತ್ರ ಬೆಳಗಾಂ ತಗ ಕೇವಲ ಒಂದೇ ಒಂದು ಶಾಸಕರಿರೋದು, ಅವ್ರು ಪಠಾಣ್ ಇದ್ದಾರೆ, ಯಾಸಿರ್ ಪಠಾಣ್, ಅವ್ನು ಬಿಟ್ಟು ಬೇರೆ ಯಾರೂ ಶಾಸಕರಿಲ್ಲ ಮುಸ್ಲಿಮಾನರು. ಎಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ. ಅದು ಒಳ್ಳೆಯ ಮೆಸೇಜ್ ಹೋಗ್ಬೇಕಂತ ಹೇಳಿದ್ರೆ ದಕ್ಷಿಣ ಕ್ಷೇತ್ರದಲ್ಲಿ ನಮಗೆ ಟಿಕೆಟ್ ಬೇಕೇ ಬೇಕು. ನಾವು ಗೆಲ್ತೀವಿ. ತೋರಿಸಿ ನಾವು ರಾಜಕೀಯ ಮಾಡ್ಬೋದು ಅಂತೇಳಿ ಅದಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಹಾಗೂ ನಮ್ಮ SS ಮಲ್ಲಿಕಾರ್ಜುನ ಅವರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಸಲ ನಮಗೆ ಅನುಕೂಲ ಮಾಡಿಕೊಡಿ. ನಿಮ್ಮ ತಂದೆಯವರು ಯಾವ ರೀತಿ ಹೇಳಿದ್ದಾರೆ, ಮಾತು ಕೊಟ್ಟಿದ್ದು, ಆ ಮಾತಿಗೆ ತಕ್ಕಂತೆ ಬೆಳೀರಿ ಅಂತೇಳಿ ನಾವು ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಇದಿಷ್ಟು ಇದು ಅಲ್ಪಸಂಖ್ಯಾತರ ನಾಯಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ವರಿ, ಕರ್ನಾಟಕ TV, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.